Hello dear students, let us continue the next part of angiosperms characters. In the previous video, I explained about the classes of angiosperms. Angiosperms are the flowering plants and they are divided into two classes like dicots and monocots. In dicots, seed contains two cotyledons, and in monocots, the seed contains only one cotyledon. The leaves of the dicots show reticulate venation and the leaves of monocots show parallel venation. In dicots, the flowers may be tetramerous or pentamerous, and in case of monocots, the flowers are exactly trimerous. So in today's video, I am going to explain the very important character of the angiosperms with respect to reproduction. How the sexual reproduction occurs in the angiosperms. What are the reproductive structures, male reproductive part and female reproductive part. How pollen grain germinates on the stigma and how the fertilization takes place. This is the very important bit of the topic, and let us move to the details. Reproduction. Flower is the reproductive organ in angiosperms. The angiosperms are the alone group of plants which are producing the flowers. Already ಇದನ್ನು ಬೇಕಾದ ಸರಿ ರಿಪೀಟ್ ಮಾಡಿದ್ದಾಗಿದೆ. ಬೇರೆ ಪ್ಲಾಂಟ್ ಗ್ರೂಪ್ಸ್ ಒಳಗೆ ಫ್ಲವರ್ ಪ್ರೊಡಕ್ಷನ್ ಇಲ್ಲವೇ ಇಲ್ಲ. ಆಂಜಿಯೋಸ್ಪರ್ಮ್ಸ್ದು ಯುನಿಕ್ ಕ್ಯಾರೆಕ್ಟರ್ ಅಂತ ಬಂದ ತಕ್ಷಣವೇ ಫಸ್ಟ್ ಬರೋದು ದ ಪ್ರೊಡಕ್ಷನ್ ಆಫ್ ಫ್ಲವರ್. ದೆನ್ ವಾಟ್ ಈಸ್ ದ ಫ್ಲವರ್ ಈಸ್ ಪ್ರೊಡ್ಯೂಸ್ಡ್, ವಾಟ್ ದ ಫ್ಲವರ್ ಈಸ್ ಮೆಂಟ್ ಫಾರ್, ಏನಕ್ಕೆ ಬೇಕು ಫ್ಲವರು ಅಥವಾ ಏನಕ್ಕೆ ಪ್ರೊಡ್ಯೂಸ್ ಆಗ್ಲಿಕ್ಕತ್ತದ. ದ ಫ್ಲವರ್ ಈಸ್ ರೀಪ್ರೊಡಕ್ಟಿವ್ ಆರ್ಗನ್. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಫ್ಲವರ್ ಈಸ್ ಸೆಕ್ಚುವಲ್ ರೀಪ್ರೊಡಕ್ಟಿವ್ ಆರ್ಗನ್ ಇನ್ ದ angiosperms. The sexual reproduction in the angiosperms is carried out by the flower. So what are the parts of a flower? Already ಈ ಇಮೇಜನ್ನು ನೋಡಿರಿ, ಬಟ್ ಇಲ್ಲೇ ನಾನು ಎರಡೇ ಪಾರ್ಟ್ಗಳ ಬಗ್ಗೆ ಹೈಲೈಟ್ ಮಾಡ್ತೀನಿ. One is stamen and another is carpel. Both of them are the reproductive structures of the flower. So flower is the sexual reproductive organ in the angiosperms. ಅದು ಯಾಕೆ ಸೆಕ್ಚುವಲ್ ರೀಪ್ರೊಡಕ್ಟಿವ್ ಆರ್ಗನ್ ಅಂತ ಸ್ಪೆಸಿಫೈ ಮಾಡ್ತೀವಿ ಅಂದರೆ ಬಿಕಾಸ್ ಇಟ್ ಕಂಟೇನ್ಸ್ ದ ರೀಪ್ರೊಡಕ್ಟಿವ್ ಪಾರ್ಟ್ಸ್, ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಸ್ ವೆಲ್ ಆಸ್ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್. The male sex organ in a flower is stamen. Stamen is individual unit of androecium. Actually androecium ಗೆ ಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ ಅಂತ ಕರೀತಾರೆ. ಆ ಆಂಡ್ರೋಶಿಯಮ್ ಒಳಗಿಂದು ಒಂದು ಪಾರ್ಟಿಗೆ ಏನಂತ ಕರೀಬೇಕು, ಸ್ಟೆಮೆನ್. ಗ್ರೂಪ್ ಆಫ್ ದ ಸ್ಟೆಮೆನ್ಸ್ ಆಲ್ವೇಸ್ ರೀಪ್ರೆಸೆಂಟ್ಸ್ ಆಂಡ್ರೋಶಿಯಮ್. ಆ್ಯಂಡ್ ಮೇಲ್ ಸೆಕ್ಸ್ ಆರ್ಗನ್ ಆಫ್ ದ ಫ್ಲವರ್ ಯಾವುದು ಅಂದರೆ ಇಟ್ ಈಸ್ ಸ್ಟೆಮೆನ್. ಒಂದು ಫ್ಲವರನ್ನು ನೋಡಿದಾಗ ನಿಮಗೆ ಈ ಥರ ಸ್ಟ್ರಕ್ಚರ್ಗಳು ಕಾಣಿಸ್ತವೆ. ಹಿಯರ್ ಐ ವಿಲ್ ಶೋ. ಎಸ್, ದಿಸ್ ಈಸ್ ದ ಸ್ಟೆಮೆನ್. ಇಲ್ಲೇನು ಮೇಲೆ ಇದು ಎಲಾಂಗೇಟೆಡ್ ಬಲ್ಜ್ಡ್ ಥರ ಪಾರ್ಟ್ ಕಾಣಿಸ್ಲಿಕ್ಕತ್ತದ, ದಿಸ್ ಈಸ್ ಸ್ಟೆಮೆನ್. ಆ್ಯಂಡ್ ಈ ಸ್ಟೆಮೆನ್ನಿಗೆ ನಾವೇನಂತ ಡಿಸ್ಕ್ರೈಬ್ ಮಾಡ್ತೀವಿ, ಮೇಲ್ ಸೆಕ್ಸ್ ಆರ್ಗನ್ ಇನ್ ದ ಫ್ಲವರ್. ಈ ಸ್ಟೆಮೆನ್ಗಳ ಕಂಪ್ಲೀಟ್ ಗ್ರೂಪಿಗೆ ಏನಂತ ಕರಿಬೇಕು, ಆಂಡ್ರೋಶಿಯಮ್. ಆಲ್ ದ ಸ್ಟೆಮೆನ್ಸ್ ಟುಗ್ಯಾದರ್ ರೀಪ್ರೆಸೆಂಟ್ ಆಂಡ್ರೋಶಿಯಮ್, ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್. ಆ ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಒಳಗಿರುವಂಥ ಮೇಲ್ ಸೆಕ್ಸ್ ಆರ್ಗನ್ನಿಗೆ ಏನಂತ ಕರೀತಾರೆ, ಸ್ಟೆಮೆನ್ ಅಂತ ಕರೀತಾರೆ. ಎರಡೂ ಟರ್ಮ್ಗಳನ್ನು ನೆನಪಿಟ್ಕೋಬೇಕು. ದೆನ್ ವಾಟ್ ಎಕ್ಸಾಕ್ಟ್ಲಿ ದ ಸ್ಟೆಮೆನ್ ಕನ್ಸಿಸ್ಟ್ಸ್ ಆಫ್. ಒಂದು ಸ್ಟೆಮೆನ್ ಒಳಗೆ ಏನಿರ್ತದೆ, ವಾಟ್ ಈಸ್ ಸ್ಟೆಮೆನ್? ಸ್ಟೆಮೆನ್ ಈಸ್ ಮೇಲ್ ಸೆಕ್ಸ್ ಆರ್ಗನ್. It is the part of male reproductive structure of the flower called androecium.
ಒಂದು ಸ್ಟೆಮೆನ್ನನ್ನು ತಗೊಂಡಾಗ ಈಚ್ ಸ್ಟೆಮೆನ್ ಕನ್ಸಿಸ್ಟ್ಸ್ ಆಫ್ 2 ಪಾರ್ಟ್ಸ್. ಒಂದು ಸ್ಟೆಮೆನ್ನನ್ನು ತಗೊಂಡ್ರೆ ಅದರೊಳಗೆ ನಮ್ಗೆ 2 ಪಾರ್ಟ್ಗಳು ಸಿಗ್ತಾವೆ. ಒನ್ ಈಸ್ ಆಂಥರ್ ಆ್ಯಂಡ್ ಅನದರ್ ಈಸ್ ಫಿಲಾಮೆಂಟ್. ದಿಸ್ ಈಸ್ ದ ಸ್ಲೆಂಡರ್ ಸ್ಟಾಕ್ ಲೈಕ್ ಸ್ಟ್ರಕ್ಚರ್. ಸ್ಲೆಂಡರ್ ಅಂದರೆ ಸಣ್ಣಗಿರ್ತದೆ. ಸಣ್ಣಗಿರುವಂಥ ಸ್ಟಾಕು ಅಂದರೆ ಹಿಡಿಕೆ ಥರದ ಸ್ಟ್ರಕ್ಚರಿಗೆ ಏನಂತ ಕರಿಬೇಕು? ಫಿಲಾಮೆಂಟ್ ಅಂತ ಕರೀತಾರೆ. ಆ್ಯಂಡ್ ಫಿಲಾಮೆಂಟ್ ಅಟ್ ದ ಟಿಪ್, ಈ ಫಿಲಾಮೆಂಟದ ತುದಿಗೆ ಈ ಬಲ್ಜ್ಡ್ ಸ್ಟ್ರಕ್ಚರ್ ಏನು ಪ್ರೆಸೆಂಟ್ ಇರ್ತದೆ, ದಿಸ್ ಈಸ್ ಕಾಲ್ಡ್ ಆನ್ ಆಂಥರ್. ಸೊ ವಾಟ್ ಆರ್ ದ ಪಾರ್ಟ್ಸ್ ಆಫ್ ಅ ಸ್ಟೆಮೆನ್? ಒಂದು ಸ್ಟೆಮೆನ್ನದ ಭಾಗಗಳು ಯಾವುವ? ದ ಸ್ಟೆಮೆನ್ ಕನ್ಸಿಸ್ಟ್ಸ್ ಆಫ್ 2 ಪಾರ್ಟ್ಸ್. One is filament and another is anther. Stalk of the stamen is called filament, and filament consists a bulged part at its tip known as anther. ಈ ಸಿಂಪಲ್ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಬೇಕು, ವೆರಿ ಈಸಿ. ಈ ಆಂಥರನ್ನು ಕಟ್ ಮಾಡಿದರೆ ಟ್ರಾನ್ಸ್ವರ್ಸ್ ಸೆಕ್ಷನ್ ಅಂತ ಕರಿತೀವಿ. ಅಡ್ಡ ಸೀಳಿಕೆ, ಕನ್ನಡ ಬುಕ್ ಒಳಗೆ ಅಡ್ಡ ಸೀಳಿಕೆ ಅಂತ ಪ್ರಿಂಟ್ ಮಾಡಿರ್ತಾರೆ. ಟ್ರಾನ್ಸ್ವರ್ಸ್ ಸೆಕ್ಷನ್, ಇನ್ ಶಾರ್ಟ್ ಇಟ್ ಈಸ್ ಕಾಲ್ಡ್ TS. ವೆನ್ ದ TS ಆಫ್ ಆಂಥರ್ ಈಸ್ ಅಬ್ಸರ್ವ್ಡ್, ಈ ಆಂಥರ್ ಒಳಗಡೆಗೆ ಇಲ್ಲಿ ನಿಮಗೆ 4 ಗ್ರೀನ್ ರೌಂಡೆಡ್ ಪೋರ್ಷನ್ಸ್ ಕಾಣಿಸ್ಲಿಕ್ಕತ್ತಾವ. ಇವಕ್ಕೆ ಏನಂತ ಕರೀತಾರೆ? ಪೋಲನ್ ಸ್ಯಾಕ್ ಅಂತ ಕರೀತಾರೆ. ಅಂದರೆ ಇನ್ಸೈಡ್ ದಿಸ್ ಪೋಲನ್ ಸ್ಯಾಕ್ ದ ಪೋಲನ್ ಗ್ರೇನ್ಸ್ ಆರ್ ಪ್ರೊಡ್ಯೂಸ್ಡ್. ಇನ್ಸೈಡ್ ದ ಆಂಥರ್ ಪೋಲನ್ ಸ್ಯಾಕ್ಸ್ ಆರ್ ಪ್ರೆಸೆಂಟ್. ಅಂದರೆ ಚೀಲದ ಥರ ಇರೋದ್ರಿಂದ ಪೋಲನ್ ಸ್ಯಾಕ್ ಅಂತ ರೆಫರ್ ಮಾಡ್ತಾರೆ. ಆ ಪೋಲನ್ ಸ್ಯಾಕ್ ಒಳಗಡೆಗೆ ಏನು ಡೆವಲಪ್ ಆಗ್ತವ? ಪೋಲನ್ ಗ್ರೇನ್ಸ್ ಡೆವಲಪ್ ಆಗ್ತವೆ. ನಾನು 4 ಪಾಯಿಂಟ್ಗಳನ್ನು ಹೇಳಿದೆ. ಲೆಟ್ ಮಿ ರಿಪೀಟ್. ಫ್ಲವರ್ ಈಸ್ ದ ರೀಪ್ರೊಡಕ್ಟಿವ್ ಆರ್ಗನ್ ಆಫ್ ದ angiosperm. The male sex organ is called stamen. Stamen is the individual unit of androecium, which is male reproductive part. Each stamen consists of 2 parts, filament and anther. Inside the anther, pollen sacs are present and pollen sacs contain pollen grains. So, ಈಗ ಮುಂದಿಂದು ಏನದ ಪಾಯಿಂಟ್ ಅದರ ಬಗ್ಗೆ ನೋಡೋಣ. The anther contains pollen mother cells, in short PMC. ಎಲ್ಲಿರ್ತಾವ? The PMC are present within the anther. anther ಒಳಗಡೆಗೆ ಈ ಪೋಲನ್ ಸ್ಯಾಕ್ ಆಗೋಕ್ಕಿಂತ ಮುಂಚೆ, ಬಿಫೋರ್ ದ ಡೆವಲಪ್ಮೆಂಟ್ ಆಫ್ ಪೋಲನ್ ಗ್ರೇನ್ಸ್, ಅಲ್ಲಿ ಏನು ಪ್ರೆಸೆಂಟ್ ಇರ್ತಾವ? PMC, pollen mother cells are present. These pollen mother cells on meiosis, they produce the pollen grain. ಈ PMCಗಳು ಯಾವ ಪ್ರಾಸೆಸ್ಲಿ ಡಿವೈಡ್ ಆಗ್ತವ? ದೇ ಆರ್ ಡಿವೈಡಿಂಗ್ ಥ್ರೂ ದ ಮಿಯೋಸಿಸ್. ಯಾಕೆ? ಡಿಪ್ಲಾಯ್ಡ್ ಇದ್ದದ್ದನ್ನು ಹ್ಯಾಪ್ಲಾಯ್ಡ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಮಾಡೋಕ್ಕೆ meiosis is required. Where do you find the PMC? The PMC are present within the anther. What is the expansion of PMC? Pollen mother cell. These pollen mother cells, they divide by meiosis and finally they produce the pollen grains. And very important term to remember, the pollen grain represents male gametophyte of the angiosperm. ಜಿಮಿನೋಸ್ಪರ್ಮ್ ಒಳಗೂ ಇದೇ ಸೆಂಟೆನ್ಸ್ ಬಂದಿತ್ತು, ಆಂಜಿಯೋಸ್ಪರ್ಮ್ ಒಳಗೂ ಇದೇ ಸೆಂಟೆನ್ಸ್ ಬರ್ಲಿಕ್ಕತ್ತದ. ಅಂದರೆ ಪೋಲನ್ ಗ್ರೇನಿಗೆ ಆಂಜಿಯೋಸ್ಪರ್ಮ್ ಒಳಗೆ ನಾವು ಏನಂತ ಡಿಸ್ಕ್ರೈಬ್ ಮಾಡ್ತೀವಿ? ಇಟ್ ಈಸ್ ಕಾಲ್ಡ್ ದ ಮೇಲ್ gametophyte. Pollen grain is male gametophyte and it is produced from PMC, pollen mother cells, which divide through the meiosis. Then question is, male gametophyte anta yaake karebeku? Why not the male gamete? Because pollen grain later it is producing the male gametes. ಆ್ಯಂಡ್ ಗ್ಯಾಮೆಟ್ಗಳನ್ನು ಪ್ರೊಡ್ಯೂಸ್ ಮಾಡೋ ಸ್ಟ್ರಕ್ಚರಿಗೆ ನಾವೇನಂತ ಕರಿಬೇಕು? ಗ್ಯಾಮೆಟೋಫೈಟ್ ಅಂತ ಕರಿಬೇಕು. ಇಫ್ ದ ಸ್ಟ್ರಕ್ಚರ್ ಈಸ್ ಪ್ರೊಡ್ಯೂಸಿಂಗ್ ದ ಸ್ಪೋರ್ಸ್, ಇಟ್ ಈಸ್ ಕಾಲ್ಡ್ ಸ್ಪೋರೋಫೈಟ್. ಇಫ್ ದ ಸ್ಟ್ರಕ್ಚರ್ ಈಸ್ ಪ್ರೊಡ್ಯೂಸಿಂಗ್ ದ ಗ್ಯಾಮೆಟ್ಸ್, ಇಟ್ ಈಸ್ ಕಾಲ್ಡ್ ಗ್ಯಾಮೆಟೋಫೈಟ್.
pollen grain later it produces the male gametes. ಒಂದು ಪೋಲನ್ ಗ್ರೇನಿಂದ ಎರಡು ಮೇಲ್ ಗ್ಯಾಮೆಟ್ಗಳು ಡೆವಲಪ್ ಆಗ್ತಾವ. ಹಾಗಾಗಿ pollen grain is called male gametophyte. From which cells it is produced? It is produced from the PMC, pollen mother cells. Where do the pollen mother cells are found? They are present within the anther. By which cell division the pollen grains are produced? Answer is meiosis. What are the parts of a stamen, filament and anther? What a stamen is representing? It is male sex organ of the flower in angiosperms. So moving to the, and ಇಲ್ಲಿ ಇನ್ನೂ ಒಂದು ಹೇಳಬೇಕು, all these are the different types of pollen grains. ಒಂದೊಂದು ಪ್ಲಾಂಟ್ ಫ್ಯಾಮಿಲಿ ಪೋಲನ್ ಗ್ರೇನ್ಸಿಗೆ ಒಂದೊಂದು ಥರದ್ದು ಸ್ಟ್ರಕ್ಚರ್ ಇರ್ತದೆ. ವೆರಿ ಅಟ್ರಾಕ್ಟಿವ್ ಎಕ್ಸ್ಟರ್ನಲ್ ಮಾರ್ಫಾಲಜಿ ಈಸ್ ದೇರ್ ಫಾರ್ ದ ಪೋಲನ್ ಗ್ರೇನ್ಸ್. ಆ್ಯಂಡ್ ಪೋಲನ್ ಗ್ರೇನ್ಗಳನ್ನು ಸ್ಟಡಿ ಮಾಡೋಕ್ಕಂತಾನೆ ಇನ್ ದ ಬಯಾಲಜಿ, ಸ್ಪೆಸಿಫಿಕಲಿ ಇನ್ ದ ಬಾಟ್ನಿ, ದರ್ ಈಸ್ ಅ ಸೆಪರೇಟ್ ಬ್ರಾಂಚ್ ಕಾಲ್ಡ್ ಪೆಲೆನಾಲಜಿ, ಸ್ಟಡಿ ಆಫ್ ದ ಪೋಲನ್ ಗ್ರೇನ್ಸ್. ಬಿಕಾಸ್ ಕೆಲವು ಪೋಲನ್ ಗ್ರೇನ್ಸು ಹೈಲಿ ನ್ಯೂಟ್ರಿಷಿಯಸ್ ಇರ್ತಾವೆ. ಯು ಬಿಲೀವ್ ಇಟ್ ಆರ್ ನಾಟ್, ಈ ಪೋಲನ್ ಪ್ರಾಡಕ್ಟ್ ಅಂತ ಹೇಳಿ ಮಾರ್ಕೆಟ್ ಒಳಗೆ ಸಿಗ್ತಾವೆ. ಪೋಲನ್ ಟ್ಯಾಬ್ಲೆಟ್ ಅಂತ ಸಿಗ್ತದೆ, ಪೋಲನ್ ಸಿರಪ್ ಅಂತ ಸಿಗ್ತದೆ. ವೆಸ್ಟರ್ನ್ ಕಂಟ್ರಿ ಒಳಗೆ ಆಲ್ರೆಡಿ ಇಟ್ ಈಸ್ ಇನ್ ಯೂಸ್. ಇನ್ನೂ ನಮ್ಮ ದೇಶದೊಳಗೆ ಅಷ್ಟೊಂದು ಪಾಪ್ಯುಲಾರಿಟಿ ಇಲ್ಲ. ಅಂದರೆ ನಾವು ಹೆಂಗೆ ಬೇರೆ ಬೇರೆ ಫುಡ್ಡನ್ನ, ಈಗ ನಾವು ಹನಿನ ನ್ಯೂಟ್ರಿಟಿವ್ ಫುಡ್ ಅಂತ ಹೇಳಿ, ನ್ಯೂಟ್ರಿಟಿವ್ ಎಲೆಮೆಂಟ್, ಎಡಿಬಲ್ ಎಲೆಮೆಂಟ್ ಅಂತ ಹೇಳಿ ಯೂಸ್ ಮಾಡ್ಕೋತೀವಿ, ಅದೇ ಥರ ಪೋಲನ್ ಗ್ರೇನ್ಗಳ ಕಂಟೆಂಟನ್ನು ತಿಂತಾರೆ ಮನುಷ್ಯರು, ಕನ್ಸ್ಯೂಮ್ ಮಾಡ್ತಾರೆ. ಬಿಕಾಸ್ ದ ಪೋಲನ್ ಗ್ರೇನ್ಸ್ ಆಫ್ ಸಮ್ ಪ್ಲಾಂಟ್ಸ್ ಆರ್ ಹೈಲಿ ನ್ಯೂಟ್ರಿಷಿಯಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದ ಸಮ್ ಪೋಲನ್ ಗ್ರೇನ್ಸ್ ಆರ್ ಕಾಸಿಂಗ್ ಅಸ್ತಮಾ ಆ್ಯಂಡ್ ಅದರ್ ರೆಸ್ಪಿರೇಟರಿ ಅಲರ್ಜೀಸ್. ಕೆಲವೊಂದು ಪೋಲನ್ ಗ್ರೇನ್ಗಳಿಂದ ಮನುಷ್ಯನಿಗೆ ಡಿಸೀಸು ಬರ್ತಾವೆ. ಆ್ಯಂಡ್ ಕೆಲವು ಪೋಲನ್ ಗ್ರೇನ್ಗಳು ನ್ಯೂಟ್ರಿಷನಲ್ ವೈಸ್ ದೇ ಆರ್ ವೆರಿ ರಿಚ್. ಹಾಗಾಗಿ ಪೋಲನ್ ಗ್ರೇನದ ಪ್ರಾಡಕ್ಟನ್ನು ಕನ್ಸ್ಯೂಮು ಮಾಡ್ತಾರೆ, ತಿಂತಾರೆ ಕೂಡ. ದೇರ್ ಫೋರ್ ಈ ಪೋಲನ್ ಗ್ರೇನ್ಗಳ ಬಗ್ಗೆನೇ ಸ್ಟಡಿ ಮಾಡೋಕೆ ಒಂದು ಸಪರೇಟ್ ಬ್ರಾಂಚ್ ಈಸ್ ದೇರ್ ಇನ್ ದ ಬಾಟನಿ ವಿಚ್ ಈಸ್ ಕಾಲ್ಡ್ ಪೆಲೆನಾಲಜಿ. ವೆರಿ ಅಟ್ರಾಕ್ಟಿವ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಈಸ್ ದೇರ್ ಫಾರ್ ದ ಪೋಲನ್ ಗ್ರೇನ್ಸ್. ಇವನ್ ಇಟ್ ಈಸ್ ಯೂಸ್ಡ್ ಫಾರ್ ದ ಕ್ಲಾಸಿಫಿಕೇಶನ್ ಆಫ್ ಪ್ಲಾಂಟ್ಸ್ ಆಲ್ಸೋ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ಮೇಲ್ ಸೆಕ್ಸ್ ಆರ್ಗನ್ ಮೇಲ್ ಸೆಕ್ಸ್ ಆರ್ಗನ್ ಯಾವುದು ಅಂತ ಗೊತ್ತಾಯಿತು. ಇಟ್ ಈಸ್ ದ ಸ್ಟೆಮೆನ್. ಆ್ಯಂಡ್ ಸ್ಟೆಮೆನ್ ಎದ್ರದ್ದು ಇಂಡಿವಿಜುವಲ್ ಯೂನಿಟ್ ಅದ? ಆಂಡ್ರೋಶಿಯಮ್ ಅದು. ಲೈಕ್ ದ್ಯಾಟ್ ದ ಫೀಮೇಲ್ ಸೆಕ್ಸ್ ಆರ್ಗನ್ ಆಫ್ ದ ಫ್ಲವರ್ ಈಸ್ ಕಾಲ್ಡ್ ಪಿಸ್ಟಿಲ್ ಆರ್ ಕಾರ್ಪೆಲ್. ಎರಡರೊಳಗೆ ಒಂದು ನೆನಪಿಟ್ಕೊಂಡ್ರು ಸಾಕು, ಬಟ್ ಎರಡು ಗೊತ್ತಿದ್ರೆ ಬೆಟರ್. ಐದರ್ ಇಟ್ ಈಸ್ ಕಾಲ್ಡ್ ಪಿಸ್ಟಿಲ್ ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಕಾರ್ಪೆಲ್. ಈಗ ಮತ್ತು ಸ್ಟೆಮೆನ್ನು ಆಂಡ್ರೋಶಿಯಮದ ಇಂಡಿವಿಜುವಲ್ ಯೂನಿಟ್ ಆದರೆ, ಕಾರ್ಪೆಲ್ ಈಸ್ ಇಂಡಿವಿಜುವಲ್ ಯೂನಿಟ್ ಆಫ್ ಗೈನೋಶಿಯಮ್, ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್. ಎಂಟೈರ್ ಪಾರ್ಟ್ ಈಸ್ ಗೈನೋಶಿಯಮ್. ಗೈನೋಶಿಯಮದು ಒಂದೊಂದು ಯೂನಿಟಿಗೆ ಏನಂತ ಕರೀತಾರೆ? ಪಿಸ್ಟಿಲ್ ಆರ್ ಕಾರ್ಪೆಲ್. ದೆನ್ ಪಿಸ್ಟಿಲ್ ಕನ್ಸಿಸ್ಟ್ಸ್ ಆಫ್ ಆನ್ ಓವರಿ. ಇದರೊಳಗೆ ಒಂದು ಓವರಿ ಇರ್ತದ, ಎನ್ಕ್ಲೋಸಿಂಗ್ 1 to many ಓವ್ಯೂಲ್ಸ್. ಅಂದರೆ ಓವರಿ ಒಳಗಡೆಗೆ ಒಂದೇ ಓವ್ಯೂಲು ಇರಬಹುದು ಅಥವಾ ಬಹಳಷ್ಟು ಓವ್ಯೂಲ್ಸು ಇರಬಹುದು. ಹೌ ಇಟ್ ಅಪಿಯರ್ಸ್? ಎಸ್, ದಿಸ್ ಈಸ್ ದ ಸಿಂಗಲ್ ಇಮೇಜ್ ಆಫ್ ಪಿಸ್ಟಿಲ್ ಆರ್ ಕಾರ್ಪೆಲ್. ಈಗ ಸ್ಟೆಮೆನ್ನಿಗೆ ನಾವು ಎರಡು ಪಾರ್ಟ್ ಅಂತ ಡಿಸ್ಕ್ರೈಬ್ ಮಾಡಿದ್ವಿ. ವಾಟ್ ಈಸ್ ದ್ಯಾಟ್? ದ ಫಿಲಾಮೆಂಟ್ ಆ್ಯಂಡ್ ಆಂಥರ್. Like that, the carpel or pistil consists of 3 parts. One is stigma and another is style, one more is ovary. ಈ ಓವರಿ ಒಳಗಡೆಗೆ ಏನು ಪ್ರೆಸೆಂಟ್ ಇರ್ತಾವ? ಓವ್ಯೂಲ್ಸ್ ಆರ್ ಪ್ರೆಸೆಂಟ್. ಆ್ಯಂಡ್ ಪ್ರತಿಯೊಂದಕ್ಕೂ ಅದರದೇ ಆದ ಫಂಕ್ಷನ್ ಅದ. ವಾಟ್ ಈಸ್ ದ ಫಂಕ್ಷನ್ ಆಫ್ ಸ್ಟಿಗ್ಮಾ? ಇಟ್ ರಿಸೀವ್ಸ್ ದ ಪೋಲನ್ ಗ್ರೇನ್ಸ್. Where the pollen grains are produced? They are produced in the anther. Anther ಒಳಗೆ ಪ್ರೊಡ್ಯೂಸ್ ಆಗಿದ್ದ ಪೋಲನ್ ಗ್ರೇನ್ಸು ವೆನ್ ಆಂಥರ್ ಬರ್ಸ್ಟ್ಸ್ ಓಪನ್, ಅಂದರೆ ಆಂಥರ್ ಕಟ್ ಆದಾಗ ಅವು ಹೊರಗಡೆಗೆ ಬರ್ತಾವೆ. ಆ ಪೋಲನ್ ಗ್ರೇನ್ಗಳು ಥ್ರೂ ದ ಇನ್ಸೆಕ್ಟ್ ಇರಬಹುದು, ಥ್ರೂ ದ ಏರ್ ಇರಬಹುದು, ಅವು ಎಲ್ಲಿ ಬಂದು ರೀಚ್ ಆಗ್ತಾವ?
they reach the stigma. ಅಂದರೆ ಪೋಲನ್ ಗ್ರೇನ್ಗಳನ್ನು ರಿಸೀವ್ ಮಾಡ್ಕೊಳ್ಳೋದು ಎದ್ರದ್ದು ಕೆಲಸ? ಸ್ಟಿಗ್ಮಾದ ಕೆಲಸ. ಆ ಪೋಲನ್ ಗ್ರೇನು ಸ್ಟಿಗ್ಮಾದ ಮೇಲೆ ಬಿದ್ದ ಮೇಲೆ ಏನಾಗ್ತದೆ? ಸ್ಟೈಲ್ ಏನು ಹೆಲ್ಪ್ ಮಾಡ್ತದೆ? ಓವರಿ ಏನಾಗಿ ಕನ್ವರ್ಟ್ ಆಗ್ತದೆ? ಅದು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ನೌ ಯು ರಿಮೆಂಬರ್ ದ ಸ್ಟಿಗ್ಮಾ ಈಸ್ ಮೆಂಟ್ ಟು ರಿಸೀವ್ ದ ಪೋಲನ್ ಗ್ರೇನ್ಸ್. ಸ್ಟಿಗ್ಮಾದ ಕೆಲಸ ಏನು ಪಿಸ್ಟಿಲ್ ಒಳಗಂದರೆ ತನ್ನ ಮೇಲೆ ಬೀಳೋ ಅಂಥ ಪೋಲನ್ ಗ್ರೇನ್ಗಳನ್ನು ರಿಸೀವ್ ಮಾಡ್ಕೊಳ್ಳೋದು. ಸೊ ವಾಟ್ ಆರ್ ದ ಪಾರ್ಟ್ಸ್ ಆಫ್ ಅ ಕಾರ್ಪೆಲ್? Stigma, style and ovary. Inside the ovary, one ovule may be present or many ovules may be present. Then, another very important point, ovules contain highly reduced female gametophyte called embryo sac. ನೋಡ್ರಿ, ಮತ್ತೆ ಹೊಸ ಟರ್ಮ್. ನಾನು ಪೋಲನ್ ಗ್ರೇನಿಗೆ ಏನಂತ ಕರೀತಾರಂತ ಹೇಳಿದೆ? ಮೇಲ್ ಗೆಮೆಟೋಫೈಟ್ ಅಂತ ಹೇಳಿದೆ. ಮತ್ತು ಮೇಲ್ ಗೆಮೆಟೋಫೈಟ್ ಅಂತ ಬಂದ ಮೇಲೆ ಫೀಮೇಲ್ ಗೆಮೆಟೋಫೈಟ್ ಬರಲೇಬೇಕಾ? ಈ ಫೀಮೇಲ್ ಗೆಮೆಟೋಫೈಟು ಎದ್ರ ಒಳಗೆ ಪ್ರೆಸೆಂಟ್ ಇರ್ತದೆ? ದಿಸ್ ಯು ನೀಡ್ ಟು ರಿಮೆಂಬರ್. ಓವರಿ ಒಳಗಡೆಗೆ ಮೊದಲು ಓವ್ಯೂಲ್ಸ್ ಇರ್ತಾವೆ. ಆ ಓವ್ಯೂಲ್ ಒಳಗೇನಿರ್ತದ? ಫೀಮೇಲ್ ಗೆಮೆಟೋಫೈಟ್, ಆ್ಯಂಡ್ ಫೀಮೇಲ್ ಗೆಮೆಟೋಫೈಟ್ ಈಸ್ ಕಾಲ್ಡ್ ಎಂಬ್ರಿಯೋ ಸ್ಯಾಕ್. See, this is the pistil. How beautiful color it is having. ಎಷ್ಟು ಚಂದ ಅಟ್ರಾಕ್ಟಿವ್ ಕಲರ್ ಇರ್ತದೆ ಪಿಸ್ಟಿಲಿಗೆ. ಆ್ಯಂಡ್ ಇಲ್ಲೇ ಇದು ಓವರಿ. ಈ ಓವರಿ ಒಳಗೆ ಇಲ್ಲೇನು ರೌಂಡ್ ಮಾರ್ಕಿಂಗ್ಸ್ ಕಾಣಿಸ್ತಾವಲ್ಲ, ದೇ ಆರ್ ದ ಓವ್ಯೂಲ್ಸ್. ಈ ಓವ್ಯೂಲ್ ಒಳಗೆ ಏನಿರ್ತದೆ ಅಂತ ಹೇಳಿದೆ? ಇನ್ಸೈಡ್ ದ ಓವ್ಯೂಲ್ ದ ಫೀಮೇಲ್ ಗೆಮೆಟೋಫೈಟ್ ಈಸ್ ಪ್ರೆಸೆಂಟ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಎಂಬ್ರಿಯೋ ಸ್ಯಾಕ್. ಎಸ್, ದ ಫೀಮೇಲ್ ಸೆಕ್ಸ್ ಆರ್ಗನ್ ಆಫ್ ದ ಫ್ಲವರ್ ಈಸ್ ಕಾಲ್ಡ್ pistil. It is also known as carpel. The pistil consists of three parts: stigma, style and ovary. The function of the stigma is to receive the pollen grains. Inside the ovary, the ovule is present. The number may be 1 or it may be more. Inside the ovule, the female gametophyte is present and the female gametophyte is called embryo sac. Then one more interesting point is here. The embryo sac formation is preceded by meiosis. Hence each cell of the embryo sac is haploid. Let me remind, pollen mother cells pollen grain ಅನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವ ಡಿವಿಷನ್ಲೆ ಡಿವೈಡ್ ಆಗ್ಲಿಕ್ಕತ್ತಾವ? ದೇ ಆರ್ ಡಿವೈಡಿಂಗ್ ಬೈ ದ ಮಿಯೋಸಿಸ್. ಲೈಕ್ ದ್ಯಾಟ್, ಇನ್ಸೈಡ್ ದ ಓವ್ಯೂಲ್ ಟು ಫಾರ್ಮ್ ದ ಎಂಬ್ರಿಯೋ ಸ್ಯಾಕ್, ಅಗೇನ್ ದ ಸೆಲ್ ಈಸ್ ಡಿವೈಡಿಂಗ್ ಬೈ ದ ಮಿಯೋಸಿಸ್. ಓವ್ಯೂಲ್ ಒಳಗಡೆಗೆ ಎಂಬ್ರಿಯೋ ಸ್ಯಾಕನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೂ ಕೂಡ ಆ ಸೆಲ್ಲು ಯಾವ ಡಿವಿಷನ್ಲಿ ಡಿವೈಡ್ ಆಗ್ಲಿಕ್ಕತ್ತದ? ಇಟ್ ಈಸ್ ಡಿವೈಡಿಂಗ್ ಬೈ ದ ಮಿಯೋಸಿಸ್. ದೇರ್ ಫೋರ್ ಎಂಬ್ರಿಯೋ ಸ್ಯಾಕ್ ಒಳಗೆ ಯಾವುದೇ ಸೆಲ್ಲನ್ನು ತಗೊಂಡ್ರೂ ಕೂಡ ಆಲ್ ದ ಸೆಲ್ಸ್ ಆಫ್ ದ ಎಂಬ್ರಿಯೋ ಸ್ಯಾಕ್ ಆರ್ haploid. That means they are having single set of the chromosome, because the embryo sac development is also through the meiosis. Therefore, all the cells which are present in the embryo sac are haploid in nature, having only one set of the chromosomes. Hope this is clear for you. Let us move to the next point. Yes, each embryo sac has 3-celled egg apparatus, 1 egg cell and 2 synergids, 3 antipodal cells and 2 polar nuclei. The polar nuclei eventually fuse to produce a diploid secondary nucleus. Here I am explaining about the structure of embryo sac. Nodri, idu ovule. The structure, what you can see, it is ovule. ಈ ಓವ್ಯೂಲಿಗೆ ಒಂದು ಓಪನಿಂಗ್ ಇರ್ತದೆ. ಓಪನಿಂಗ್ ಆಫ್ ದ ಓವ್ಯೂಲ್ ಈಸ್ ಕಾಲ್ಡ್ ಮೈಕ್ರೋಪೈಲ್. ನಾನು ಜಿಮಿನೋಸ್ಪರ್ಮ್ಸ್ ಒಳಗೂ ಈ ಓಪನಿಂಗ್ ಅಂತ ಹೇಳಿದ್ದೆ, ಬಟ್ ಐ ಹ್ಯಾವ್ ನಾಟ್ ಯೂಸ್ಡ್ ದ ಟರ್ಮ್ ಮೈಕ್ರೋಪೈಲ್.
ಓವ್ಯೂಲ್ದು ಓಪನಿಂಗಿಗೆ ಮೈಕ್ರೋಪೈಲ್ ಅಂತ ಕರೀತಾರೆ. ಓವ್ಯೂಲಿಗೆ ಪ್ರೊಟೆಕ್ಟಿವ್ ಕವರಿಂಗ್ಸ್ ಇರ್ತಾವೆ, ಆ್ಯಂಡ್ ದೀಸ್ ಪ್ರೊಟೆಕ್ಟಿವ್ ಕವರಿಂಗ್ಸ್ ಆರ್ ಕಾಲ್ಡ್ ಇಂಟೆಗ್ಯುಮೆಂಟ್ಸ್. ಆ್ಯಂಡ್ ಇನ್ಸೈಡ್ ದ ಓವ್ಯೂಲ್, ಈ ಮಧ್ಯಕ್ಕೆ ಏನು ಸ್ಟ್ರಕ್ಚರ್ ಲೊಕೇಟ್ ಆಗ್ಯದ ಇದನ್ನೇನಂತ ಕರೀತಾರೆ, ಎಂಬ್ರಿಯೋ ಸ್ಯಾಕ್ ಅಂತ ಕರೀತಾರೆ. ಸೊ ನೌ ಐ ಆಮ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದ ಡೀಟೇಲ್ಸ್ ಆಫ್ ಎಂಬ್ರಿಯೋ ಸ್ಯಾಕ್. ಒಂದು ಎಂಬ್ರಿಯೋ ಸ್ಯಾಕ್ ಒಳಗೆ ಏನವ ಅದರದ್ದು ಡೀಟೇಲ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತೀನಿ. Embryo sac contains only haploid cells. This you have to remember. Yake? Why the cells of embryo sac are haploid? Because it is produced by the meiosis. Embryo sac contains egg apparatus. Embryo sac ಒಳಗೆ egg apparatus ಅನ್ನೋವಂಥ ಒಂದು ಸ್ಟ್ರಕ್ಚರ್ ಇರ್ತದೆ. ಆ ಎಗ್ ಎಪರೇಟಸ್ಸು ಎಷ್ಟು ಸೆಲ್ಡ್ ಅದ ಅಂತ ಹೇಳಿಕತ್ತೀನಿ, ಇಟ್ ಈಸ್ 3 celled. ವಾಟ್ ಆರ್ ದ 3 cells? One is egg. This is 1 cell, and these 2 are the synergids. Number of synergids is 2 and number of egg is 1. So 2 plus 1 ಎಷ್ಟದು? 3 celled. ಒಂದು ಎಗ್ಗು, ಆ್ಯಂಡ್ ಎಗ್ ಇಸ್ ದ ಫೀಮೇಲ್ ಗ್ಯಾಮೆಟ್. ಸಿನರ್ಜಿಡ್ಸ್ದ ಮೇಲೆ ಈ ಎಗ್ ಲೊಕೇಟ್ ಆಗ್ಯದ. ಈ ಮೂರು ಸ್ಟ್ರಕ್ಚರ್ಗಳನ್ನು ಸೇರಿಸಿ ಏನಂತ ಕರೀತಾರೆ, ಎಗ್ ಎಪರೇಟಸ್ ಅಂತ ಕರೀತಾರೆ. ಆ್ಯಂಡ್ ಎಗ್ ಎಪರೇಟಸ್ ಕಂಟೈನ್ಸ್ 1 ಎಗ್ ಸೆಲ್ ಆ್ಯಂಡ್ 2 ಸಿನರ್ಜಿಡ್ಸ್. ಇವು ಮೂರದು. ಇನ್ನು 3 ಎಂಟಿಪೋಡಲ್ಸ್, 3 ಎಂಟಿಪೋಡಲ್ ಸೆಲ್ಗಳು ಪ್ರೆಸೆಂಟ್ ಇರ್ತಾವೆ. ಇನ್ ದ ಸೆಂಟರ್ ಆಫ್ ದ ಎಂಬ್ರಿಯೋ ಸ್ಯಾಕ್ 2 polar nuclei are present, and polar nuclei ಗಳು they are present in the larger cell of the embryo sac called central cell. Let us count how many cells are present. ಎಷ್ಟು ಸೆಲ್ ಅವಂತ ಕೌಂಟ್ ಮಾಡೋಣ. What is the number of antipodals? 3 in number. Central cell ಒಂದೇ ಅದ, 3 plus 1 4 ಆಯಿತು. ಎಗ್ ಅಪರೇಟಸ್ ಒಳಗೆ ಎಷ್ಟು ಸೆಲ್ಸ್ ಅವ? 3 celled. ಅಂದರೆ 4 plus 3 ಎಷ್ಟಾಯಿತು? 7. ಸೊ ಎಂಬ್ರಿಯೋ ಸ್ಯಾಕ್ ಕಂಟೈನ್ಸ್ 7 cells. ಎಷ್ಟು ನ್ಯೂಕ್ಲಿಯಸ್ ಅವ ಕೌಂಟ್ ಮಾಡೋಣ. ಈಚ್ ಎಂಟಿಪೋಡಲ್ ಸೆಲ್ ಈಸ್ ಹ್ಯಾವಿಂಗ್ 1 ನ್ಯೂಕ್ಲಿಯಸ್. ಸೊ 3 ಅದು. ಸೆಂಟ್ರಲ್ ಸೆಲ್ ಒಳಗೆ 2 ನ್ಯೂಕ್ಲಿಯೈ ಅವ, ಅದನ್ನೇ ಏನಂತ ಕರೆದ್ವಿ ನಾವು? ಪೋಲಾರ್ ನ್ಯೂಕ್ಲಿಯೈ ಅಂತ ಕರೆದ್ವಿ. ಸೊ 3 ನ್ಯೂಕ್ಲಿಯೈ ಪ್ಲಸ್ 2 5 ಆಯಿತು. ಎಗ್ ಒಳಗೆ 1 ನ್ಯೂಕ್ಲಿಯಸ್ಸು 6, ಸಿನರ್ಜಿಡ್ ಒಳಗೆ 2, ಇಲ್ಲೊಂದು ಅಂದರೆ 8 ನ್ಯೂಕ್ಲಿಯೈ. ಸೊ ಮ್ಯಾಚೂರ್ ಎಂಬ್ರಿಯೋ ಸ್ಯಾಕ್, ಎಂಜಿಯೋಸ್ಪರ್ಮ್ ಒಳಗೆ ಎಂಬ್ರಿಯೋ ಸ್ಯಾಕ್ ಒಳಗೆ 8 ನ್ಯೂಕ್ಲಿಯೇಟೆಡ್ ಆ್ಯಂಡ್ 7 cells ಇರ್ತಾವೆ. 8 ನ್ಯೂಕ್ಲಿಯೈ ಇರ್ತಾವೆ, 7 ಸೆಲ್ ಇರ್ತಾವೆ. ಇದನ್ನೇ ಫೀಮೇಲ್ ಗೆಮೆಟೋಫೈಟ್ ಅಥವಾ ಎಂಬ್ರಿಯೋ ಸ್ಯಾಕ್ ಅಂತ ಕರೀತಾರೆ. ಅಟ್ ದ ಬೇಸ್ ಆಫ್ ದ ಸಿನರ್ಜಿಡ್ ನಿಮಗಿಲ್ಲೇ ಫಿಂಗರ್ ಲೈಕ್ ಕೈ ಥರದ್ದು ಒಂದು ಪ್ರೊಜೆಕ್ಟೆಡ್ ಸ್ಟ್ರಕ್ಚರ್ ಕಾಣಿಸ್ಲಿಕ್ಕತ್ತದ. ಇದನ್ನು ಫಿಲಿಫಾರ್ಮ್ ಎಪರೇಟಸ್ ಅಂತ ಕರೀತಾರೆ. ಫಿಲಿಫಾರ್ಮ್ ಎಪರೇಟಸ್ ಈಸ್ ಪ್ರೆಸೆಂಟ್ ಅಟ್ ದ ಬೇಸ್ ಆಫ್ ಸಿನರ್ಜಿಡ್. ದೀಸ್ ಆರ್ ದ ಸೆಲ್ಸ್ ಆಫ್ ಎಂಬ್ರಿಯೋ ಸ್ಯಾಕ್. 1 egg apparatus. Egg apparatus consists of 1 egg and 2 synergids. 3 antipodal cells. 1 central cell is having polar nuclei. ನಾನು ಆಗಲೇ ಒಂದು ಟರ್ಮ್ ಹೇಳಿದೆ, ಓಪನಿಂಗ್ ಆಫ್ ದ ಓವ್ಯೂಲ್ ಇಸ್ ಕಾಲ್ಡ್ ಮೈಕ್ರೋಪೈಲ್. ಮೈಕ್ರೋಪೈಲ್ ಎಂಡ್ ಕಡೆಗೆ ಯಾವಾಗಲೂ ಏನಿರ್ತದ, ಎಗ್ ಎಪರೇಟಸ್ ಈಸ್ ಪ್ರೆಸೆಂಟ್. ಈ ಮೈಕ್ರೋಪೈಲಿಗೆ ಅಪೋಸಿಟ್ ಎಂಡನ್ನು ಚಲಾಸಲ್ ಎಂಡ್ ಅಂತ ಕರೀತಾರೆ. ಚಲಾಸಲ್ ಎಂಡ್ ಕಡೆಗೆ ಯಾವಾಗಲೂ ಏನಿರ್ತಾವ, ಎಂಟಿಪೋಡಲ್ ಸೆಲ್ಸು ಪ್ರೆಸೆಂಟ್ ಇರ್ತಾವ. ಎಗ್ ಎಪರೇಟಸ್ ಕನ್ಸಿಸ್ಟ್ಸ್ ಆಫ್ 3 cells, 1 egg and 2 synergids. At the base of the synergids, the finger-like projected structure is present and it is called filiform apparatus. At the chalaza, the antipodal cells are present. Opening of the ovule is called micropyle. Protective coverings of the ovule are called integuments. Inside the ovule, the female gametophyte or the embryo sac is present. How many cells and how many nuclei are present in the embryo sac? It is 7-celled and 8 nucleated structure. ಈಗ ಎಂಬ್ರಿಯೋ ಸ್ಯಾಕ್ ಒಳಗೆ ಏನದ, ಫೀಮೇಲ್ ಗ್ಯಾಮೆಟ್ ಎಗ್, ಹೌದಾ?
ಪೋಲನ್ ಗ್ರೇನ್ ಏನು ಪ್ರೊಡ್ಯೂಸ್ ಮಾಡ್ತಾವಂತ ಹೇಳಿದೆ, ಮೇಲ್ ಗ್ಯಾಮೆಟ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾವೆ. ಪೋಲನ್ ಗ್ರೇನದ ಮೇಲ್ ಗ್ಯಾಮೆಟು ಎಗ್ಗದ ಜೊತೆಗೆ ಫ್ಯೂಸ್ ಆಗಬೇಕು, ಬಿಕಾಸ್ ಎಗ್ ಈಸ್ ದ ಫೀಮೇಲ್ ಗ್ಯಾಮೆಟ್. ಹೌ ಇಟ್ ಟೇಕ್ಸ್ ಪ್ಲೇಸ್, what are the changes occur in the ovule and ovary, how the pollen grains are transferred, all this I am going to explain in the next video. Hope this explanation is clear for you. Try to concentrate on the terms and repeatedly watch the video so that you can remember the syllabus in an easy way. Thank you.